ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಆಯೋಜಿಸಲಾಗಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಗಮಿಸಿರುವುದನ್ನು ನಾವು ನೋಡಬಹುದು. ಹಾಗೆ ಕೇಂದ್ರ ಸಚಿವ ಅನಂತಕುಮಾರ್ ಕೂಡ ಪಾಲ್ಗೊಂಡಿದ್ದಾರೆ. ಈಗ ಸ್ವಾಮಿಗಳು ಹಾಗೂ ಶಿಲ್ಪಾ ಶೆಟ್ಟಿ ಮ್ಯಾಮ್ ನಮ್ ಜೊತೆ ಸ್ವಲ್ಪ ಆಸನಗಳನ್ನ ಮಾಡ್ತಾರೆ. ಸೊ ಅವ್ರೆಲ್ರನ್ನ ಅಂದ್ರೆ ಅವ್ರನ್ನ ನೀವೆಲ್ಲರೂ ಫಾಲೋ ಮಾಡ್ಬೇಕು. ಮ್ಯಾಮ್, ಎವ್ರಿವನ್ಸ್ ರೆಡಿ ಟು ಡೂ ದ ಆಸನಾಸ್. ಆರ್ ಯು ರೆಡಿ? ಹಾಗೆ ವೇದಿಕೆ ಮೇಲೆ ನಾವು ಮತ್ತೆ ಕೆಲವು ಅತಿಥಿಗಳನ್ನ ಈಗ ಬರಮಾಡ್ಕೋತಾ ಇದೀವಿ. ನಮ್ಮ ಸ್ಯಾಂಡಲ್ವುಡ್ ನ ನಟ ನಟಿಯರು ಕೂಡ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಈ ವಿಶ್ವ ಯೋಗ ದಿನಾಚರಣೆಯಲ್ಲಿ ಅವರು ಕೂಡ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ. ನಮ್ಮ ಸ್ಯಾಂಡಲ್ವುಡ್ ನ ನಟಿಯರಾದ ಶೋಭಾ ಅಯ್ಯಪ್ಪ ಹಾಗೂ ನಭಾ ನಟೇಶ್, ನಿಮ್ಮ ಚಪ್ಪಾಳೆಗಳು ಬರಲಿ, ಹೀಗೆ ಸಾಕ್ತಾ ಇರಲಿ ನಿಮ್ಮ ಚಪ್ಪಾಳೆಗಳು. ಮಾಸ್ಟರ್ ಕಿಶನ್ ಅಂಡ್ ಅದಿತಿ, ಎಲ್ಲರನ್ನು ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. Oh my God. Everybody has got fit ಶಿಲ್ಪಾ now. ಶೆಟ್ಟಿ ಕುಂದ್ರಾ ಅವರ Just wait ಜೊತೆಗೆ for the audience. Everybody is ಆಸನಗಳನ್ನ feeling ಮಾಡಬೇಕು fit. ಅಂತ. Yes. So, ಯೋಗ ಆಸನಗಳನ್ನ ಮಾಡೋದಕ್ಕೆ ಎಲ್ಲರೂ ರೆಡಿ ಅಲ್ಲ? ದಯವಿಟ್ಟು ಮೇಡಮ್ ಮಾಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹಂಗೆ ಸುಮ್ನೆ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರ? ಆಸನಗಳನ್ನ ಮಾಡಿ ಎಲ್ಲ ಹುಡುಗರು ಗಂಡ್ಮಕ್ಳು. ಮತ್ತೊಮ್ಮೆ ಯೋಗ ಮಾಡೋದಕ್ಕೆ ಎಲ್ಲರೂ ರೆಡಿನಾ? ಇಲ್ಲ, ಶಬ್ದ ಕಮ್ಮಿ ಬರ್ತಾ ಇದೆ. ಯಾರ್ಯಾರು ರೆಡಿ ಇದ್ದೀರಿ? ಇಷ್ಟೇನಾ? ಸುಸ್ತಾಯ್ತಾ? ಸ್ಟೂಡೆಂಟ್ಸ್ ಯಾರು ಇಲ್ಲಿ ಫೋಟೋ ತಗೊಳಕ್ ಬರಬೇಡಿ, ಯಾಕಂದ್ರೆ ಇಲ್ಲಿ ಪ್ರೆಸ್ ಪೀಪಲ್ ಇದಾರೆ. ದಯವಿಟ್ಟು ಎಲ್ಲ ಹಿಂದೆ ಹೋಗಿ, ಅವ್ರು ಇನ್ನೂ ನಮ್ ಜೊತೆ ಇರ್ತಾರೆ ಸ್ವಲ್ಪ ಹೊತ್ತು. ಎಲ್ರು ಗೆಟ್ ಬ್ಯಾಕ್, ಪ್ಲೀಸ್ ಗೆಟ್ ಬ್ಯಾಕ್. ಸ್ವಲ್ಪ ಯೋಗಾಸನಗಳನ್ನ ಮಾಡಿ ಅವ್ರು ಗೈಡ್ ಮಾಡ್ತಾರೆ ನಿಮ್ಗೋಸ್ಕರ. ದೇರ್ ಆಲ್ ಸೆಟ್ ನಾವ್. Is everyone ready? Please settle down, please. Please settle down. ಇಲ್ಲಿ ಸೇರಿರೋರು ದಯವಿಟ್ಟು ಒಂಚೂರು ಸೈಡ್ ಬಿಡಿಯಾ. ಸ್ವಾಮಿ, ಓವರ್ ಟು ಯು. ಹಲೋ, ನೀವು ಮಾಡ್ತೀರಾ? ಲೆಟ್ಸ್ ಸ್ಟ್ಯಾಂಡ್ ಅಪ್. ಎದ್ದು ನಿಂತ್ಕೊಳ್ಳಿ. ಬಹಳ ಸರಳವಾಗಿರುವಂತಹ ಆಸನ ಹೇಳ್ಕೊಡ್ತೇವೆ. ನಿಧಾನವಾಗಿ, slowly bring your palm side of your body. Stand straight. Make your head, neck and trunk straight. ತಲೆ, ಕುತ್ತಿಗೆ, ಬೆನ್ನುರು ನೇರವಾಗಿರಲಿ. ನಿಧಾನವಾಗಿ ಕಂಗಳು ಮುಚ್ಕೊಳ್ಳಿ. Gently close your eyes. Slowly open your eyes. Now then slowly, gently join your palms in front of your heart center. This is called Pranamasana. Then slowly inhale, raise your arm over your head. Slowly lean little back. This is called Urdhva Hastasana. Exhale. Relax your palms. ಕೈಗಳನ್ನು ನಿಧಾನ ಕೆಳ ತೆಗೆದುಕೊಳ್ಳಿ. Relax. Spread your legs, feet apart. Palms facing side of your body. ಕೈಗಳು ಶರೀರದ ಪಕ್ಕಿರಲಿ. Now inhale, raise your arm, raise your right arm at shoulder level. Now slowly turn your right arm. Turn up. Inhale slowly. Bring your right arm near your ear. Now slowly lean towards your left side. Breathe in, breathe out. Inhale, come up. Exhale, slowly relax. Change it other side. Inhale. Raise your left arm at shoulder level. Slowly turn your left arm.
ನಿಧಾನವಾಗಿ ಕೈಗಳನ್ನ ಮೇಲೆ ತೆಗೆದುಕೊಳ್ಳಿ. ಇನ್ಹೇಲ್, bring your left arm. Now slowly lean towards your right side. Breathe in, breathe out. Relax. Now slowly we'll do Trikonasana. Spread your legs like this. Yeah. Now slowly turn your left foot, left side. Inhale, raise your arm at shoulder level. Now slowly lean towards your left side. If it is possible, catch your knee or ankle. Look up. Maintain the balance. This is called triangle posture, Trikonasana. Inhale, come up. Now slowly turn your left foot inside. Now we'll do other side. Innondu badig madona. Now slowly inhale. Raise your arm at shoulder level. Now slowly go other side. Do your own capacity. Look up. Look the sky. Inhale, come up. Now slowly join your legs. Now we will do tree posture, Vrukshasana. Stand properly. ನೇರವಾಗಿ ನಿಂತ್ಕೊಳ್ಳಿ. ಈಗ ನಿಧಾನವಾಗಿ ಏನು ಮಾಡಬೇಕು? ಲೆಫ್ಟ್ ಫುಟ್. Now slowly bend your left knee. Now come to this position. Now slowly ಈ ರೀತಿ ಮಾಡ್ಬೇಕಾದ್ರೆ ನೀವು ಹೀಗೆ ಮಾಡ್ತಾ ಇರ್ತೀರ. ನೀವೇನು ಮಾಡಬೇಕು? ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಲೆನ್ಸ್ ಬಂದ್ರೆ ಜೀವನದಲ್ಲಿ ಬ್ಯಾಲೆನ್ಸ್ ಬರುತ್ತದೆ. ಇಲ್ಲಿ ಕಾನ್ಸಂಟ್ರೇಟ್ ಆಗಿದ್ರೆ ಜೀವನದಲ್ಲಿ ಕಾನ್ಸಂಟ್ರೇಟ್ ಆಗಿರ್ತೀರಾ ನೀವು. Now slowly relax. Relax. ಕಾಲುಗಳನ್ನು ಸ್ವಲ್ಪ ಸೇಕ್ ಮಾಡ್ಕೊಳ್ಳಿ. ಈ ರೀತಿ bend your knees. Bend your knees. Place your palms on your knees. Slowly rotate your knees. Inhale and exhale. Breathe in, breathe out. Now we lie on your stomach. Slowly lie on your stomach. Place your forehead or chin on the ground. Place your palms side of your chest. Now slowly press your palms downward and inhale. Lift your head. Lift your chin. Lift your chest. This is called Bhujangasana, serpent posture. Observe the expanding and contracting of your stomach and navel region. Exhale, relax. Right, again come to the relaxed posture. Now inhale one more time, same posture. Inhale, lift your chest. Try to straighten your elbow. Straighten your elbow. This is called Purna Bhujangasana, full serpent posture. Look up, look the sky. Do not crunch your back. Do not crunch your back of your neck muscles. Breathe in, breathe out. Again, relax.
Completely relax. Place your one chin, other side of any side. Relax your cheeks. ಒಂದು ಕೆನ್ನೆಯನ್ನು ನೆಲಕ್ಕಿಟ್ಟುಕೊಳ್ಳಿ. Again change your chin, other side. Change it. Completely relax. Now come to the center. Again bring your palms side of your body. Make a loose fist. Feet together. Now slowly place your fist under your thighs. Now slowly raise your right leg. Lift your right leg. This is called Ardha Shalbhasana. Exhale, slowly relax. Now change. Now lift your left leg. Breathe in, breathe out. Hello. Exhale, relax. Now we'll do both legs. Now slowly lift your both legs. ತೊಡೆಯಿಂದ ಎತ್ಕೊಳ್ಳಿ, ಲಿಫ್ಟ್ ಮಾಡ್ಕೊಳ್ಳಿ. If it is possible, separate your legs. Exhale, slowly relax. Now release your arms. Again place your palms side of your body. Now slowly bring your palms side of your chest. Again one more time we'll do Bhujangasana, full Bhujangasana. Now slowly come back. Now come to the Vajrasana. Now slowly stand on your knees. Place your palm side of your body here. Now slowly inhale, raise your right arm at shoulder level. Again inhale, bring over your head. Slowly exhale. Try to catch your left ankle with your left palm. Raise your right arm. Now if it is possible you can also do it. If it is difficult, don't do it. This is called Ustrasana, camel pose, Vantaya asana. Breathe in, breathe out. Again slowly come up, relax. Now come to this posture. Stand on your hands and knees. Now we'll do cat stretch. Exhale, roll your back. Inhale, arch your back. Look up. This is called cat posture, cat stretch. Again exhale. Inhale. Do one more time. Repeat it. Again come to the Vajrasana. Come to the kneeling posture. Now slowly relax. This is called baby posture, Balasana.
Completely rest your body. Inhale, come up. Now slowly we lie on your back. Can you do Dhanurasana? ನೋಡಿ ಎಷ್ಟು ಸಂತೋಷ ಆಗಿದೆ ಅಂತಂದ್ರೆ ಶಿಲ್ಪಾ ಶೆಟ್ಟಿ ಅವರು ಆರಂಭದಲ್ಲಿ ಒಂದು 4 ಆಸನ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನನ್ನ ಪಕ್ಕ ಹೇಳ್ತಾ ಇದ್ರು ಲೆಟ್ಸ್ ಡೂ ವಾಟ್ ಎವರ್ ಯು ವಾಂಟ್ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಡೂ ಮೋರ್ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ ಅವರಲ್ಲಿರುವಂತ ಉತ್ಸಾಹ. ಹಾ, ಹೊಟ್ಟೆ ಮೇಲೆ ಮಲ್ಕೊಳ್ಳಿ. Now slowly lift your head, bend your knees, catch your ankles. Now slowly inhale. This is called Dhanurasana. Look up, look front, keep smiling. Exhale, relax. Completely relax. Again, one more time, same posture. Bend your knees, come to the center. Catch your ankles. Inhale, lift your chest. Exhale, relax. Completely relax. ಸಂಪೂರ್ಣ ವಿಶ್ರಾಮ ಸ್ಥಿತಿಯಲ್ಲಿ. Now again, place your palms side of your chest. Slowly lift up, come up, come to the Vajrasana. Okay, can you change it? ಇವಾಗ ಬೆನ್ನಿನ ಮೇಲೆ ಮಲ್ಕೊಂಡಿರುವಂತಹ ಆಸನ ಚಕ್ರಾಸನ. ಲೈನ್ line your back, bend ಮೇಲೆ ಮಲ್ಕೊಳ್ಳಿ. Try to bring your heel near to the buttock. Catch your ankles. Now slowly lift your thighs, lift your back. This is also called bridge posture. Breathe in, breathe out. Breathe in, breathe out. Stay there. Keep breathing. Do not hold your breath. Breathe slowly, smoothly. Now slowly exhale. Bring your relax. Slowly bring your buttock to the ground. Relax. Rest your back. Now spread your legs. Move your legs. ಮೊಣಕಾಲುಗಳನ್ನು ಅಲುಗಾಡಿಸ್ಕೊಳ್ಳಿ. Now again,
Bend your knees. We will do Ardha Chakrasana. Slowly bring your heel near to the buttock. Now slowly turn your palms, feeling sky side. Place your palms side of your shoulders. Palms pressing ground. Nidanu kaigalanu vatti. Now slowly inhale. Lift your buttock. Lift your back. Now slowly lift your try to lift. Breathe out. Slowly calm down. Completely relax. Spread your legs. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಆಗಮಿಸ್ತಾ ಇದ್ದಾರೆ. Now slowly bend your knees. ನಿಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ಅವರನ್ನ ಸ್ವಾಗತಿಸೋಣ.